ಯಶು ರಚ್ಚು ಕಾಲೇಜಿಗೆ ಬರತ್ತಿಲ್ಲ. ಮನೇನೋ ನಿಂಗೆ ಅಕ್ಕಿ ಪ್ರಪೋಸ್ ಮಾಡಿದ್ಲಂತ್ಲಾ, ನೀ ರಿಜೆಕ್ಟ್ ಮಾಡಿ ಅದ ಟೆನ್ಷನ್ದಾಗಿಂದ ಅಕ್ಕಿ ಕಾಲೇಜ್ಗೂ ಬರತ್ತಿಲ್, ನನ್ ಕಾಲು ಪಿಕ್ ಮಾಡತ್ತೀನಿ. ಲೈಫ್ದಾಗೆಲ್ಲ ಇರ್ಬೇಕು, ಏಮ್ಸ್ ಗೋಲ್ ಅಚೀವ್ಮೆಂಟ್, ಬಟ್ ಅದಕ್ಕೆ ಅದಂತ ಲಿಮಿಟ್ಸ್ ಅದಾವ. ನಿನಗೆಲ್ಲ ಅರ್ಥ ಆಗ್ಬೇಕಪ್ಪಾ ಹುಡುಗಿರ್ ಮನಸ್ಸು. ಯಶು ಮತ್ತೇನೋಪ್ಪ ನಿಂದ? ಸ್ವಲ್ಪ ರಚ್ಚುಗೆ ನಾವು ಮೀಟ್ ಆಗ್ಬೇಕು, ಸ್ವಲ್ಪ ಮೀಟ್ ಹಾಕಿ ಹೇಳಾಕಿ. ಅಕ್ಕಿ ನನ್ನ ಕಾಲ್ ಪಿಕ್ ಮಾಡ್ರೆ ಹೇಳ್ತೇನೆ. ಬಾಯ್. ರಚ್ಚು, ನಾನು ನಿನಗೇನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಫಸ್ಟ್ ಡೇ ಹಾಯ್ ಹೇಳಿ, ಸೆಕೆಂಡ್ ಡೇ ಮೀಟ್ ಆಗಿ, ಥರ್ಡ್ ಡೇ ಡೇಟ್ ಮಾಡಿ ಬಾಯ್ ಹೇಳೋ ಈ ಕಾಲದಾಗ ನೀ ನನ್ನ ಇಷ್ಟು ಲವ್ ಮಾಡತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನೀ ಕಾಲೇಜಿಗೆ ಬರ್ದಿರೋದು ನೋಡಿ ಮನ್ಸಿಗೆ ಭಾಳ ನೋವಾತ. ನಾ ಏನೋ ತಪ್ಪು ಮಾಡಿದ್ದು ಅನಿಸ್ತು ನನಗೆ. ನನ್ನ ಮನ್ಸಿನ ಯಾವುದೋ ಮೂಲೆಯೊಳಗೂ ಲೈಟಾಗಿ ಲವ್ ಆಗಿತ್ತು ಅನಿಸ್ತು. ಆದ್ರೆ ನಾನು ಕೆಲವೊಂದು ಕಂಡೀಷನ್ಗಳಿದಾವೆ, ಅದಕ್ಕೆ ನೀವು ಒಪ್ಪೋದಾದ್ರೆ ನಮ್ಮ ಲವ್ ಮುಂದುವರ್ಸ್ಬೋದು. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಅದೇ ನಿನ್ನ ಕಂಡೀಷನ್ಸ್ಗಳು ಹೇಳ. ನನ್ನ ಜೀವನದಾಗ ನನ್ನದೇ ಆದ ಗುರಿಗಳದಾವ, ಅದಕ್ಕೆ ನಾ ಟೈಮ್ ಕೊಡ್ಬೇಕು. ಪ್ರತಿಯೊಬ್ಬ ಯಶಸ್ವಿ ಹುಡುಗನಿಂದ ಒಬ್ಬಳು ಮಹಿಳೆ ಇರ್ತಾಳೆ. ಅಕ್ಕ ಆಗ್ಬೋದು, ಅವ್ವ ಆಗ್ಬೋದು, ಹೆಂಡತಿ ಆಗ್ಬೋದು. ಆದರೆ ನನ್ನ ಜೀವನದಾಗ ಅಂಥವ್ರು ಯಾರೂ ಇಲ್ಲ. ಈಗ ನೀವು ಒಬ್ಬಳ ನನ್ನ ಯಶಸ್ಸಿನಿಂದ ನೀರ್ತಿ. ನನಗೂ ಅದ ಆಸೆ, ನನ್ನ ಹುಡುಗನ ಯಶಸ್ವಿಗೆ ನಾನು ಕಾರಣ ಆಗಬೇಕಂತೇಳಿ. ಇವಾಗಾದರೂ ನನ್ನ ಪ್ರೀತಿ ಮಾಡ್ತಿ? ಲವ್ ಯು ಮಂಜು.